ಪ್ರಾಣೇಶ್ ಹಾಸ್ಯ ಸುನಾಮಿ. ಕಿಲ ಕಿಲ ಎಕ್ಸ್‌ಪ್ರೆಸ್‌ಗೆ ಪ್ರೇಕ್ಷಕರು ಫಿದಾ. ಕೃಷ್ಣೇಗೌಡರು ಬಿಂದಾಸ್ ಬುದ್ಧಿಮಾತು. ಇದುವೇ ಈ ಹೊತ್ತಿನ ವಿಶೇಷ ಹೊಸ ಹಾಸ್ಯ. ನಾನು ಗುರುಪ್ರಸಾದ್. ಪ್ರಾಣೇಶ್ ಹೆಸರು ಕೇಳಿದ್ರೆ ಸಾಕು ನಮ್ಮ ಜನರು ಬಿದ್ದು ಬಿದ್ದು ನಗೋದಕ್ಕೆ ಶುರು ಮಾಡ್ಕೊಳ್ತಾರೆ. ಯಾಕಪ್ಪ ಅಂದರೆ ಅವರು ಹೇಳೋ ಜೋಕ್ಸು ಹಾಗಿರ್ತವೆ ಕಣ್ರಿ. ಅಂದಹಾಗೆ ಪ್ರಾಣೇಶ್ ಹಾಗೂ ಕೃಷ್ಣೇಗೌಡರು ಬೆಂಗಳೂರಿನ ಕತ್ರಿಗುಪ್ಪೆಯಲ್ಲಿ ಹಾಸ್ಯದ ಹೊಳೆಯನ್ನೇ ಹರಿಸಿದ್ರು. ಈ ಹಾಸನ ಕಡೆ ವೈದ್ಯರು ನಮ್ಮ ಕಡೆ ಬಂದರೆ ದೊಡ್ಡ ಸಮಸ್ಯೆ. ಚಿಲ್ಡ್ರನ್ ಸ್ಪೆಷಲಿಸ್ಟು ಒಂದು ತಾಯಿ 3 ತಿಂಗಳ ಮಗುನ ಕರ್ಕೊಂಬಂದು ಡಾಕ್ಟರ್ ಮುಂದೆ ಹಾಕಿ, ಡಾಕ್ಟ್ರೇ ನಮ್ಮ ಮಗು 1 ವಾರದಿಂದ ತಂಬಿಗೆ ತೊಗೊಂಡು ಹೋಗ್ತಾ ಇದೆ ಅಂದ್ಲು. ಡಾಕ್ಟ್ರಿಗೆ ಆಶ್ಚರ್ಯ. 3 ತಿಂಗಳ ಮಗು ಹೇಳೋಕ್ಕೆ ಬರಲ್ಲ, ನೀನು ಎತ್ಕೊಂಬಂದಿದೀಯಾ ಅದನ್ನು, ಅದು ತಂಬಿಗೆ ತೊಗೊಂಡು ಎಲ್ಲಿಗೆ ಹೋಗ್ತದೆ ನೋಡಿ. ಆ ಶಬ್ದದಲ್ಲಿ ಇರ್ತಕ್ಕಂಥ ಒಂದು ಗೂಢಾರ್ಥವನ್ನು ಗಮನಿಸಿ. ತಂಬಿಗೆ ಎತ್ತೋದಕ್ಕೆ ಯಾಕೆ ಸಾಧ್ಯ ಈ ಮಗುವಿಗೆ? ಅವಳಿಗೆ ಪಾಪ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ತಂಬಿಗೆ ತೊಗೊಂಡು ಡಾಕ್ಟ್ರೇ, ತಂಬಿಗೆ ತೊಗೊಂಡು ಡಾಕ್ಟ್ರೇ. ಹೌದಮ್ಮ, ಎಲ್ಲಿಗೆ ಹೋಗುತ್ತೆ ತಂಬಿಗೆ ತೊಗೊಂಡು? ಅಡ್ಡಾಡಿ ಬರ್ತಾ, ವಾಕ್ ಮಾಡಿ ಬರುತ್ತಾ? ನಿಮಗೂ ಕೆಲವು ನಮ್ಮ ಭಾಷೆ ತಿಳಿಯಲ್ಲ, ಹಂಗದ ನಮಗೂ ಇದೇ ಸಮಸ್ಯೆ ಉಂಟಾಗುತ್ತೆ. ಆವಾಗ ಕಂಪೌಂಡ್ರ್ ನಮ್ಮ ಕಡೆ ಏನಿದೆ, ಸರ ತಂಬಿಗೆ ತೊಗೊಂಡು ಅಂದ್ರಿ ಟಾಯ್ಲೆಟ್ಗೆ ಹೋದಂಗ್ರಿ ಅಂದ. ಆವಾಗ ಡಾಕ್ಟ್ರಿಗೆ ಕ್ಲಿಯರ್ ಆಯಿತು. ಆ ಭಾಷೆನ ಇನ್ನೊಬ್ಬರು ಬಿಡಿಸಿ ಹೇಳಿದಾಗ ಹಾಸ್ಯ ಉಂಟಾಗ್ತದೆ. ನಾನು ಇಲ್ಲಿಗೆ ಬಂದಾಗ ನೀವೆಲ್ಲ ತುಂಬ ಮುಜುಗರಕ್ಕೊಳಗಾಗಿ ನಗ್ತಲೇ ಇರಲಿಲ್ಲ. ಇವತ್ತು ಹೇಗೆ ನಗ್ತಾ ಇಲ್ವೋ ಹಾಗೆ. ಈ ಭಾಷೆ ಅರ್ಥ ಆದಮೇಲೆ ಜನರಿಗೆ ಈ ಭಾಷೆಯ ಸ್ವಾರಸ್ಯ ಗೊತ್ತಾಯ್ತು. ಇವತ್ತು ಉತ್ತರ ಕರ್ನಾಟಕದ ಕಲಾವಿದಿದ್ದರೆ ನಗೆ ಹಬ್ಬಗಳೇ ಆಗ್ತಾಯಿಲ್ಲ, ಅಷ್ಟು ಈ ಭಾಷೆನ ನೀವು ಪ್ರೀತಿಸ್ತಾ ಇದ್ದೀರಿ. ಇವತ್ತು ಎಲ್ಲೋ ಕೆಲವು ಕಡೆ ಈ ಮಾರ್ತಳ್ಳಿ ಗೀರ್ತಳ್ಳಿ ಆ ಸೈಡ್ ನಮ್ಮ ಭಾಷೆ ಗೊತ್ತಾಗಲ್ಲ. ಇಲ್ಲಿ ನೋಡಿ, ಗೌರವದಿಂದ ಪ್ರಾಣೇಶ್ ಬರ್ತಾ ಇದ್ದಾರೆ. ಪಲ್ಲವಿಯವರ ಕಾರ್ಯಕ್ರಮ ಆದ ತಕ್ಷಣ ಪ್ರಾಣೇಶ್ ಅವರು ಅಂತ ಹೀಗೆಲ್ಲ ಗೌರವದಿಂದ ಕರೀತಾರೆ. ಕೆಲವು ಕಡೆ ನಾನು ಯಾರು ಅಂತಲೇ ಗೊತ್ತಿರಲ್ಲ, ಈ ಟಿ ವಿಯವರಿಗೆ ಫೋನ್ ಮಾಡಿಬಿಡ್ತಾರೆ ಅವರು. ಅಯ್ಯೋ ಅದೇ ಉದ್ದಕ್ಕೆ ಸಣಕ್ಲಾಗಿದ್ದಾರಲ್ಲ, ಅವ್ರ ನಂಬರ್ ಏನು ಸಾರ್? ಅದೇ ಯಾರು ಅಂತ ಅವ್ರಿಗೆ ಕೇಳ್ತಾರೆ. ನನ್ನ ಹೆಸರು ಗೊತ್ತಿರೋರಿಗೆ, ಅದೇ ಸೂಳೆ ಮಗ ಹೇಳ್ತಾರಲ್ಲ ಸರ್ ಅವರು. ನೋಡಿ ನನಗೆ ಎಂಥ ವಿಶೇಷಣ. ಪಾಪ ಇವ್ರು ನಂಬರ್ ಕೊಡ್ತಾರೆ, ನಂಬರ್ ತೊಗೊಂಡು ನನಗೆ ಸರ್, ಅದೇ ಸರ್ ನೀವೇನೇ ಸರ್, ಬರ್ಬೇಕು ಸರ್, ಏನು ಕಾರ್ಯಕ್ರಮ ಅಂತ ಕೇಳ್ತಿರ್ಲಿಲ್ಲ ಅವಾಗ. ಇವಾಗೆಲ್ಲ ಸ್ವಲ್ಪ ಫಿಲ್ಟರ್ ಮಾಡ್ತಾ ಇದ್ದೀನಿ. ಏನು ಹೇಳಿ? ಅಯ್ಯೋ ಬರ್ಬೇಕು ಸರ್, ನಿಮ್ಮನ್ನು ತುಂಬ ಅಪೇಕ್ಷೆ ಮಾಡ್ತಾರೆ ನಮ್ಮ ಜನ. ಬಂದೆ. 5,000 ಜನ ಎದುರುಗಡೆ, ಓಪನ್ ಮಾಸ್ ಕಾರ್ಯಕ್ರಮ. ವೇದಿಕೆ ಮೇಲೆ ಚೇರಿಲ್ಲ, ಒಂದೇ ಒಂದು ಚೇರು. ಆರ್ಗನೈಸರ್ ಬಂದ, ಆ ಏರಿಯಾ ಕಾರ್ಪೊರೇಟರ್ ಅಂತವನು ಯಮ ಇದ್ದಾಗಿದ್ದಾನೆ. 10 ಬೆರಳಿಗೆ 10 ಉಂಗುರ, ಕಣ್ಣು ಗುಡ್ಡೆ ಹೊರಗೆ ಬಂದಿದೆ. 7 ಗಂಟೆ 8 ಕ್ವಾರ್ಟರ್ ಕುಡ್ದಿದ್ದಾನೆ ಅಷ್ಟೊತ್ತಿಗಾಗಲೇ. ನನಗೊಂದೇ ಚೇರ್ ಹಾಕಿ ಕೂರಿಸ್ದ. ಜನರಿಗೆ ಹೇಳಿದೆ, ಏ ಬಡ್ಡಿ ಮಕ್ಕಳ ಸುಮ್ಮನೆ ಕೂತ್ಕೊಳ್ಳಿ ಅಂತ. ಎಲ್ಲ ಸುಮ್ಮನೆ ಕೂತ್ರು. ರೌಡಿ ಆ ಏರಿಯಾ. ಅಣ್ಣ ಭಾಳ ಫೇಮಸ್ಸು. ನನಗೆ ನಮ್ಮ ಅಪ್ಪನ ವಯಸ್ಸಿದೆ ಅವನಿಗೆ, ನನಗೆ ಅಣ್ಣ ಅಂತಿದ್ದಾನೆ. ಅಣ್ಣ ಭಾಳ ಫೇಮಸ್ಸು. ಅಣ್ಣನ ಹೆಸರು ಗೊತ್ತಿಲ್ಲದೆ ಇರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ. ಅಣ್ಣ ನಿನ್ನ ಹೆಸರೇನಣ್ಣ? ಬೇಕಾ ನನಗೆ ಸನ್ಮಾನ? ಏನು ಮಾಡ್ತೀರಾ? ಬಂದಾಗಿದೆ, ಎದ್ದು ನಿಂತು ಗಂಗಾವತಿ ಪ್ರಾಣೇಶ, ಗಂಗಾವತಿ ಪ್ರಾಣೇಶ. ಅಣ್ಣ ಭಾಳ ಫೇಮಸ್ಸು. ಅಣ್ಣ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ, ಅಣ್ಣ ಹಾಡಾಡ್ತೀಯ, ಡ್ಯಾನ್ಸ್ ಮಾಡ್ತೀಯ ಅಣ್ಣ? ಸತ್ತ ಪ್ರಾಣೇಶ ಅವತ್ತೆ. ನಿನ್ನ ಹೆಸರು ಹೇಳೋ ಬಡ್ಡಿ ಮಗನೇ, ಬಾಯಿ ಬಡ್ಕತ್ತಿ ನಿನ್ನ ಹೆಸರಲ್ಲೇ ಅಂತ ಹೇಳಿದೆ ನಾನು. ಕಡೆಗೆ ಯಾರೋ ಬದೇ ಅವ್ರ ಮಾತಾಡ್ತಾರೋ ಅಂದಮೇಲೆ 15 ನಿಮಿಷ ಮಾತಾಡಿದ್ದೀನಿ. ಒಬ್ಬ ನಿಂತು ಒಂದು ತಮಿಳಾಡು ಆಡೋಣ ಅಂದ. ನಿನ್ನ ಜೊತೆ ಹುಡುಗಿರು ಯಾರು ಬಂದಿಲ್ವಾ ಅಂತ ಕೇಳಿದ. ಅವನು ಆರ್ಕೆಸ್ಟ್ರಾ ನಾಟಕ ಅಂತ ತಿಳ್ಕೊಂಬಿಟ್ಟಾನೆ. ಎಂತೆಂಥ ಅದ್ಭುತವಾದಂಥ ವೇದಿಕೆಗಳನ್ನ ನೋಡಿದ್ದೀವಿ ಅಂದರೆ, ಇಂಥ ಒಂದು ಸುಸಂಸ್ಕೃತವಾದಂಥ ವೇದಿಕೆಯಿಂದ ಹಿಡಿದು ಸ್ಲಮ್ವರೆಗೂ ಕಾರ್ಯಕ್ರಮ ಕೊಟ್ಟಿರೋದ್ರಿಂದಲೇ ಸ್ನೇಹಿತರೆ, ಇವತ್ತು ನಾವು ಎಲ್ಲಿ ಬೇಕಲ್ಲಿ ನಿಂತು ಮಾತಾಡೋದನ್ನು ಕಲಿಯೋದು. ಯಾಕೆ ಈ ಮಾತುಗಳನ್ನ ಹೇಳ್ತೀರಂದರೆ, ಒಂದೇ ವರ್ಗದ ಜನರ ಜೊತೆ ನಾವು ಬೆರೀತಾ ಹೋದರೆ ಆ ವರ್ಗಕ್ಕೆ ಮಾತ್ರ ಸೀಮಿತ ಆಗ್ತೀವಿ. ಎಲ್ಲರ ಜೊತೆ ಬೆರೀತಾ ಹೋದ್ವಿ ಅಂದರೆ ಅದ್ಭುತವಾದಂಥ ವ್ಯಕ್ತಿಗಳು ನಾವು ಆಗ್ತೀವಿ. ಅದಕ್ಕೆ ಉದಾಹರಣೆ, ಸಿಟಿ ಬಸ್ಸಲ್ಲಿ ಹೋಗಬೇಕು ಅನ್ನೋದು ಅದಕ್ಕೆ. ಸಿಟಿ ಬಸ್ಸಲ್ಲಿ ಎಲ್ಲರೂ ಇರ್ತಾರೆ. ನೀವೇನು ಮಾಡ್ತೀರಾ? ಅಯ್ಯೋ ಸ್ಲೀಪರ್ ಬುಕ್ ಮಾಡಿದ್ದೀನಿ, AC ಕೋಚ, ಐರಾವತ, ರಾಜಹಂಸ. ಅಲ್ಲಿ ನಿಮ್ಮದೇ ವರ್ಗದ ಜನ ಭೇಟಿ ಆಗ್ತಾರೆ, ಮತ್ತು ಅವ್ರು ಯಾರನ್ನೂ ಮಾತಾಡ್ಸಲ್ಲ. ಟ್ರೈನಲ್ಲಿ ನೋಡಿ ನೀವು, AC ಹೋಗೋ ಅನುಭವಕ್ಕೂ ಜನರಲ್ ಕಂಪಾರ್ಟ್ಮೆಂಟ್ಗೆ ಹೋಗೋ ಅನುಭವಕ್ಕೂ ಭಾಳ ವ್ಯತ್ಯಾಸ ಇದೆ. AC ಒಬ್ರಿಗೊಬ್ಬರು ಮಾತಾಡಲ್ಲ. ಆ ಕಡೆ ಇವನು, ಈ ಕಡೆ ಇವನು, ಎರಡೆರಡೆ. H1ನಲ್ಲಿ ಆ ಕಡೆ 2, ಈ ಕಡೆ 2. ಇನ್ನು ಈ ಪೂರ್ತಿ ಒಂದಿರುತ್ತೆ ನೋಡಿ, ಅದು H1ನಲ್ಲಿ 2, ಆ ಕಡೆ ಒಬ್ಬರು, ಈ ಕಡೆ ಒಬ್ಬರು. ಅವರಿಬ್ಬರನ್ನಂತೂ ದೇವರೇ ಕಾಪಾಡಬೇಕು. ಅವನು ಎಲ್ಲಿಗೆ ಅಂತ ಇವನು ಕೇಳಲ್ಲ, ಇವನು ಎಲ್ಲಿಗೆ ಅಂತ ಅವನು ಕೇಳಲ್ಲ. 8:30 ಆಗಿರ್ತದೆ, ಒಂದು ಮೆತ್ತಿಗೆ ಮಾತ್ರೆ ತಗೊಂಡು ಅಲ್ಲೇ ನೀರು ಕೊಟ್ಟು ಅಂತ ಮಲಗಿ ಬಿಡ್ತಾರೆ. ಕೇಳಬೇಕನ್ನಿಸಿದ್ರೂ ಕೂಡ ಕಣ್ಣು ಹುಬ್ಬಿಂದ ಟೇವ್ ಅಂತಾನೆ, ಎಲ್ಲಿಗೆ ಅಂತ. ಅವನು ಲಾಸ್ಟ್ ಬೆಂಗಳೂರಿಗಿದ್ರೆ ಟೇವ್ ಅಂದ್ಬಿಡ್ತಾನೆ. ಲಾಸ್ಟ್ ಮೆಜೆಸ್ಟಿಕ್, ಎಲ್ಲಿ ಇಳಿತೀರಾ? ಯಶವಂತಪುರನ, ಯಲಹಂಕ, ಅದನ್ನು ಕಣ್ಣಲ್ಲೇ. ಮಾತಾಡಿದರೆ ಮುತ್ತು ಉದುರ್ತವೇನೋ ಅಂತ ಮಾಡ್ತಾರೆ ಜನ.
ಹಾಗಾದಾಗ ನಿಮಗೆ ಜಗತ್ತಿನ ಪರಿಚಯ ಆಗೋದಿಲ್ಲ. ನಮ್ಮ ಜನ ಯಾಕೆ ಜಾಸ್ತಿ ಮಾತಾಡ್ತಾರೆ ಅಂದರೆ, ನಿಮ್ಮ ಕಡೆಯವ್ರು ನಮ್ಮ ಕಡೆ ಬಾಳೋಕ್ಕಾಗಲ್ಲ, ಉತ್ತರ ಕರ್ನಾಟಕ ಕಡೆ. ಇಲ್ಲಿ ಜನ ನೋಡಿ, ನೀವು ಜಮಖಂಡಿಗೆ ಟ್ರಾನ್ಸ್ಫರ್ ಆಗಿಬಿಡ್ಬೇಕು. ನಿಮಗೆ ಮ್ಯಾಪ್ ಹಾಕ್ತೀರಾ, ಎಲ್ಲಿದೆ ಜಮಖಂಡಿ ನೋಡಿ, ಎಲ್ಲಿದೆಯೋ ಏನೋ, ಜಮಖಂಡಿ ಅಂತ ಒಂದು ಊರಿದೆಯಾ ಅಂತ. ಇದೆ, ಅಲ್ಲೇ ನಾವು ಬದುಕ್ತಿರೋದು. ಬಿಜಾಪುರ ತುಂಬ ಹಾಟ್ ಅಲ್ವಾ, ಸ್ವೆಟ್ಟಿಂಗ್ ತುಂಬ ಅಲ್ವಾ, ನೀರೇ ಇಲ್ವಂತೆ. ಇಲ್ಲ, ನಾವು 8 ವರ್ಷ ಆಯಿತು ಸ್ನಾನ ಮಾಡಿ ಅಂತ ಹೇಳ್ತೀವಿ ನಾವು. ಎಲ್ಲ ಇದೆ, ಬರೋಕ್ಕೆ ಧೈರ್ಯ ಇಲ್ಲ ಅಷ್ಟೇ ನಿಮಗೆ ಅಂತ ಹೇಳ್ತೀನಿ ನಾನು. ಎಲ್ಲಿಗಂತೀರಲ್ಲಿ ಹೊರಟು ನಿಂತರೆ ಆ ಜ್ಞಾನವೇ ಅದ್ಭುತವಾದಂಥದ್ದು ಸ್ನೇಹಿತರೆ. ಅದನ್ನು ನಾನು ಕಲ್ತಿದ್ದು ಶಿವರಾಮ್ ಕಾರಂತರ ಜೀವನ ಚರಿತ್ರೆ ಓದಿ, ಭೈರಪ್ಪನವರ ಜೀವನ ಚರಿತ್ರೆಗಳನ್ನ ಓದಿ. ಬಹಳ ಅದ್ಭುತವಾದಂಥ ಸಾಹಿತಿ ಬೀಚಿ. ನಾನು ಈ ಊರಿಗೆ ಬಂದಾಗ ಫಸ್ಟ್ ಇಲ್ಲಿ ಜನ ನಾನು ಹಾಗೆ ಗುರುತಿಸಿದ್ರು, ಪ್ರಾಣೇಶ್ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಬೀಚಿ ಹೋಗಿಬಿಟ್ರು ನೆಕ್ಸ್ಟ್ ನೀವೇ ಏನು ತಿಳ್ಕೊಳ್ತೀರಾ ಹಿಂಗಂದರೆ? ಬೀಚಿ ಹೋಗ್ಬಿಟ್ರು ನೆಕ್ಸ್ಟ್ ನೀವೇ ಏನು ಇರಬೇಕೋ ಸಾಯಬೇಕೋ ನಾನು? ಹಾಂ, ಆ ಭಾಷೆಯ ಸೊಗಸಿದೆಯಲ್ಲ ಸ್ನೇಹಿತರೆ, ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿದರೆ, ಒಂದು ಕ್ವಶನ್ ಮಾರ್ಕ್ ಹಾಕಿದರೆ, ಒಂದು ಉದ್ಗಾರ ವಾಚಕ ಹಾಕಿದರೆ ಕನ್ನಡದ ಅರ್ಥ ಚೇಂಜ್ ಆಗುತ್ತೆ. ಬೆಂಗಳೂರಿನ ಗಿರಿ ನಿವಾಸಿಗಳೆಲ್ಲ ನನ್ನ ಮಕ್ಕಳು ಅಂತ ಯಾರಾದರೂ ಹಿರಿಯರು, ಪೇಜಾವರ ಸ್ವಾಮಿಗಳಂತವ್ರು ಅಂದರೆ ಚಪ್ಪಾಳೆ ಹೊಡಿತೀವ. ಅಯ್ಯೋ, ಗಿರಿನಗರ 4ನೇ ಹಂತದ ಜನರನ್ನೆಲ್ಲ ನನ್ನ ಮಕ್ಕಳು ಅಂದರು ಪೇಜಾವರ ಶ್ರೀಗಳಂತ ಚಪ್ಪಾಳೆ ಹೊಡಿದು. ಹೌದಾ? ಅದನ್ನೇ ಟ್ವಿಸ್ಟ್ ಮಾಡಿ ಈ ಗಿರಿನಗರದಲ್ಲಿದ್ದಾರಲ್ಲ ನನ್ನ ಮಕ್ಕಳು ಅಂದರೆ ಎಷ್ಟು ವ್ಯತ್ಯಾಸ. ನಾನು ಯದ್ವಾ ತದ್ವಾ ಮಾತಾಡ್ತಿದ್ದೆ ಬೆಂಗಳೂರಿಗೆ ಬಂದು ಹೊಸದ್ರಲ್ಲಿ, ಏನು ತಲೆಗೆ ತೋಚುತ್ತೋ ಅದು. ಆ ಮಾತುಗಳನ್ನು ಒಂದು ಸಂದೇಶದ ಮೂಲಕ ಹೇಳೋದನ್ನು ನಾನು ಕಲ್ತಿದ್ದೆ ಪ್ರೊಫೆಸರ್ ಕೃಷ್ಣೇಗೌಡರಿಂದ. ಕೃಷ್ಣೇಗೌಡರ ಮಾತು ಕೇಳಿದ ಮೇಲೆ ನಾನು ಅದನ್ನು ಟ್ವಿಸ್ಟ್ ಮಾಡಿ ಅದನ್ನು ಗಂಭೀರವಾಗಿ ಹೇಳೋದನ್ನು ನಮ್ಮ ಕಡೆ ಹೇಳಿದ ಮೇಲೆ ನಮ್ಮ ಕಡೆ ಜನ ಓ ಹೀಗೂ ಹೇಳ್ಬೋದು ಆ ಹಾಸ್ಯವನ್ನು. ಇವತ್ತು ನಗೆ ಹಬ್ಬಗಳಿಗೆ ಎಷ್ಟು ಬೇಡಿಕೆ ಇದೆ ಅಂದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಗಾನದ ಜೊತೆ ವಿನೋದ ಸೇರಿಸೋದೇ ಕಾರಣ ಸ್ನೇಹಿತರೆ. ನೀವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಪಟಪಟ ಅಂತ ಮಾತಾಡ್ತೀವಿ, ಏನು ಮಾತಾಡ್ತೀವಿ ಗೊತ್ತಾಗಲ್ಲ, ಫಿಲ್ಟ್ರ್ ಇಲ್ಲದೆ ಮಾತಾಡ್ತೀವಿ. ನೀವೇ ಫಿಲ್ಟ್ರ್ ಮಾಡ್ಕೋಬೇಕು ಅದನ್ನು, ನಾವು ಫಿಲ್ಟ್ರ್ ಮಾಡಿ ನಿಮಗೆ ಕೊಡಲ್ಲ. ನೀವೆಲ್ಲ ಇಲ್ಲಿ ಫಿಲ್ಟ್ರ್ ಮಾಡಿ ಮಾತಾಡ್ತೀರಾ. ಹೀಗಾಗಿ ಜನರಿಗೆ ಅದನ್ನು ರಿಯಾಕ್ಟ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಕಡೆ ಜಗಳಗಳಾಗೋದು ಮಾತಿನಿಂದ, ಸ್ನೇಹ ಬೆಳೆಯೋದು ಮಾತಿನಿಂದ. ಆತ್ಮವಿಶ್ವಾಸದ ಬಗ್ಗೆ ನಾನು ಮಾತಾಡ್ತಿದ್ದೆ. ಆತ್ಮವಿಶ್ವಾಸ ಮನುಷ್ಯನಿಗೆ ಯಾವಾಗ ಬರುತ್ತೆ ಅಂದರೆ, ಇಲ್ಲ ಬಹಳ ಜನರ ಜೊತೆ ಬೆರಿಬೇಕು, ಇಲ್ಲ ಬಹಳ ಓದಬೇಕು. ನಮಗೆಲ್ಲ ಆತ್ಮವಿಶ್ವಾಸ ಬಂದದ್ದು ನಾವು ಬಹಳ ಜನರಿಗೆ ಬೆರೆತದ್ರಿಂದ. ನಾನು ಯಾವಾಗಲೂ ಜನರಲ್ ಕಂಪಾರ್ಟ್ಮೆಂಟ್ಗಳಲ್ಲಿ ಪ್ರವಾಸ ಮಾಡ್ತಿದ್ದೆ ಆಗ, ಈಗಲ್ಲ. ಹೀಗಾಗಿ ಆ AC ನನಗೆ ಸೌಭಾಗ್ಯವೇ ಗೊತ್ತಾಗಿರಲಿಲ್ಲ. ನಾನು ಫೇಮಸ್ ಆಗಿ ಜನ ಎಲ್ಲ ನನ್ನ ಪೀಡಿಸ್ತಾರೆ ಅಂತ ಗೊತ್ತಾದ ಮೇಲೆ ನಾನು AC-ಲಿ ಹೋಗ್ತಾಯಿದ್ದೀನಿ. ಆ ಜನರಲ್ ಕಂಪಾರ್ಟ್ಮೆಂಟ್ ಸುಖ ಕಳ್ಕೊಂಡಿದ್ದೀನಿ. ಆದರೆ ನೀವೆಲ್ಲ ಮೊದಲಿಂದ AC-ಲಿ ಇಲ್ಲ, ತುಂಬ ಕ್ಲಾಸ್ ಆಡಿಯನ್ಸ್ ನಗಿಸೋದು ಭಾಳ ಕಷ್ಟ. ಕ್ಲಾಸ್ ಜನ ನಗಲ್ಲ. ಅದಕ್ಕೆ ನಮ್ಮ ಬೀಚ್ ಹೇಳ್ತಾರೆ, ಒಳ್ಳೆ AC ಆಡಿಟೋರಿಯಂ ಇತ್ತು, ಕ್ಲಾಸ್ ಜನ ಇದ್ದರೆ ಅವ್ರು ನಗಲ್ಲ. ಅವ್ರು ಹಲ್ಲು ತೋರಿಸೋದು ಕನ್ನಡಿಗೆ ಮಾತ್ರ, ಇಲ್ಲ ಟೂತ್ ಬ್ರಷಿಗೆ ಮಾತ್ರ. ಬೀಚಿಯವ್ರು ಇಲ್ಲಿ ಬಂದು ಹೊಸ್ತಲ್ಲಿ ಇದೇ ಸಮಸ್ಯೆ. ಅವ್ರದ್ದು ಬಳ್ಳಾರಿ ಕನ್ನಡ. ನಮ್ಮ ಕನ್ನಡಕ್ಕೆ ಹಿಂದಿಲ್ಲ ಮುಂದಿಲ್ಲ, ಏನೇನೋ ಮಾತಾಡ್ತೀವಿ ನಾವು. ಕೃಷ್ಣೇಗೌಡರು ಆಮೇಲೆ ಅದನ್ನ ಹೇಳ್ತಾರೆ. ಅದು ನಾವು ಯಾಕೆ ಆ ಥರ ಮಾತಾಡ್ತೀವಿ ಅಂದರೆ, ನಾವು ಬೆಳೆದ ಪರಿಸರ ಅಂಥದ್ದು ಸ್ನೇಹಿತರೆ. ನಮ್ಮ ಜನ, ನಮ್ಮ ಹಳ್ಳಿ ಭಾಷೆ. ನನ್ನ ಮಕ್ಕಳು ಗಿರಿನಗರದಲ್ಲಿರೋ ನನ್ನ ಮಕ್ಕಳು ಅಂತ ಪೇಜಾವರ ಸ್ವಾಮಿ ಚಪ್ಪಳೆ ಬಡಿತೀವಿ. ಅದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಗಿರಿನಗರದಲ್ಲಿ ಇದ್ದಾರಲ್ಲ ನನ್ನ ಮಕ್ಕಳು ಅಂದರೆ ವ್ಯತ್ಯಾಸ ಆಗುತ್ತೆ. ಹೌದಾ? ಹಾಗೆ ನಾನು ಜರಗನಹಳ್ಳಿ ಶಿವಶಂಕರ್ ಅವ್ರದ್ದೊಂದು ಕವನ ಓದ್ತಿದ್ದೆ. ಏನು ಅದ್ಭುತವಾದಂಥ ಕವನ ಅದು. ಪ್ರಿಯೆ ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದದ್ದು ಕೊಡೆ. ನೋಡಿ ಏನಿದೆ ಇದರಲ್ಲಿ. ಪ್ರಿಯೆ ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದದ್ದು ಕೊಡೆ. ಅಯ್ಯೋ ಛತ್ರಿ ಕೇಳ್ತಿದ್ದಾನೆ ಅಂತೀರಿ ನೀವು ಅಲ್ವಾ? ಹೀಗೆ ತಿಳ್ಕೊಂಡ್ರೆ ಹಾಗೆ. ಸ್ವಲ್ಪ ಇದಕ್ಕೆ ಶೃಂಗಾರ ಬೆರೆಸಿದರೆ ಅರ್ಥವೇ ಬೇರೆ ಆಗುತ್ತೆ. ಕ್ವಶನ್ ಮಾರ್ಕ್ ಹಾಕ್ಬೇಕು ಅದಕ್ಕೆ. ಪ್ರಿಯೆ ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದ್ದು ಕೊಡೆ. ಅರ್ಥ ಯಾರಿಗಾಯ್ತೋ ಅವ್ರು ರಸಿಕರು, ಆಗದೆ ಇರೋರು ಅದ್ರ ತಂಟೆಗೆ ಹೋಗಬೇಡಿ. ಹೌದಾ? ಒಂದೇ ಮಾತಲ್ಲಿ ಒಂಚೂರು ವಯಸ್ಸಾಗಿತ್ತು ಹೆಂಡ್ತಿಗೆ ಐಯೋಡೆಕ್ಸ್ ಹಚ್ತಾ ಇದ್ಲು. ಗಂಡ ಕೇಳಿದ, ಏನೇ ಅದು? ನೀ ಪ್ರಾಬ್ಲಮ್ಮು ಅಂದ್ಲು. ಅವನು ತಕ್ಷಣ ಹೇಳ್ದ, ನನಗೂ ನೀ ಪ್ರಾಬ್ಲಮ್ಮೇ. ಅರ್ಥ ಆಯ್ತಾ? ನೋಡಿ, ವಯಸ್ಸಾದವರಿಗೆಲ್ಲ ಅರ್ಥ ಆಗುತ್ತೆ ಇದು. ಹಾಂ, ಈ ದಾಂಪತ್ಯ ಅನ್ನೋದು ಇದೆಯಲ್ಲ, ಅದು 5 ವರ್ಷ ಮಾತ್ರ ಬೆಸ್ಟು. 6ನೇ ವರ್ಷಕ್ಕೆ ಭಾಳ ಕಷ್ಟ. ಇವತ್ತೇನಾದರೂ ಅಕ್ಕಪಕ್ಕದಲ್ಲಿ ಗಂಡ ಹೆಂಡತಿ ಕೂತ್ಕೊಂಡಿದ್ರೆ ಸ್ವಲ್ಪ ವಿಚಾರ ಮಾಡಿ ಅವ್ರನ್ನ. ಮದುವೆಯಾಗಿ 2 ವರ್ಷ ಆಗಿರುತ್ತೆ ಅಷ್ಟೇ. ಇನ್ನೂ ಆ ವಾರ್ಮ್ನೆಸ್ ಇರುತ್ತೆ, ಪಕ್ಕ ಕೂಡಬೇಕು ಅಂತ. ಮಧ್ಯೆ ಒಂದು ಮಗು ಬಂತು ಅಂದರೆ 3 ವರ್ಷ ಆಯಿತು ಅಂತ ತಿಳ್ಕೊಬೇಕು. ಮುಂದಿನ ರೋದಲ್ಲಿ ಅವಳು, ಹಿಂದಿನ ರೋದಲ್ಲಿ ಅವನು ಕೂತಿದ್ರೆ 5 ದಾಟಿದೆ ಅನ್ಕೋಬೇಕು. ಹೆಂಗಸರ ಕಡೆ ಅವಳು, ಗಂಡಸರ ಕಡೆ ಅವನು ಕೂತಿದ್ರೆ 8 ವರ್ಷ ಮಿನಿಮಮ್ ಆಗಿದೆ ಅಂತ.
ಅವಳನ್ನ ಒಂದೇ ಕಳಿಸಿ ಅವನ ಮನೇಲೇ ಹಾಯಾಗಿದ್ದ ಅಂದ್ರೆ 15 ವರ್ಷ ದಾಟಿದೆ, ಅದರಲ್ಲಿ ಸಂದೇಹವೇ ಇಲ್ಲ. ಆ ಥರದವ್ರು ಯಾರಾದರೂ ಇದ್ದೀರಾ? ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳಿ ಸ್ವಾಮಿ. ಪ್ರಾಣೇಶ್ ಮತ್ತು ಕೃಷ್ಣೇಗೌಡರ ಹಾಸ್ಯ ಹಾಗೇನೆ ಮುಂದುವರಿಯುತ್ತೆ.